ಅಂದು ಬ್ರಿಟಿಷರನ್ನು ದೇಶದಿಂದ ಹೊರಗಟ್ಟಲು ವೀರಗಚ್ಚೆ ಹಾಕಿ ನಿಂತ ಚಿತ್ರದುರ್ಗದ ಒನಕೆ ಓಬವ್ವ, ಕಿತ್ತೂರು ರಾಣಿ ಚೆನ್ನಮ್ಮ. ಇಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ 10 ವರ್ಷಗಳ ಕಾನೂನು ಹೋರಾಟ ನಡೆಸಿ ಒತ್ತವರಿ ಭೂಮಿ ಬಿಡಿಸಿದ ಮಲೆನಾಡಿನ ಹೆಗ್ಗುಡ್ಲು ಹೆಗ್ಗಡತಿ ಮಂಜುಳಮ್ಮ. ಹೆಗ್ಗುಡ್ಲು ಸರ್ಕಾರಿ ಶಾಲಾ ಭೂಮಿ ಒತ್ತುವರಿ ಹಿಂಪಡೆದ ಶಾಲಾ ಆಡಳಿತ ಮಂಡಳಿ. ಶಾಸಕಿ, ತಹಶೀಲ್ದಾರ್, ಶಿಕ್ಷಣಾಧಿಕಾರಿ ಹಾಗೂ ಮುಖ್ಯ ಶಿಕ್ಷಕಿಯವರ ಸಹಕಾರದಿಂದ 9.5 ಗುಂಟೆ ಒತ್ತುವರಿ ಭೂಮಿ ವಾಪಸ್. ಸ್ವಂತ ಖರ್ಚಿನಲ್ಲಿ ಶಾಲಾ ಭೂಮಿ ಉಳಿವಿಗೆ ಹೈಕೋರ್ಟ್ ಮೆಟ್ಟಿಲೇರಿದ ಹೆಗ್ಗುಡ್ಲು ಹೆಗ್ಗಡತಿ ಮಂಜುಳಾ. ಕಾನೂನು ಸಮರ ಸಾರಿ 10 ವರ್ಷಗಳ ಬಳಿಕ ಶಾಲಾ ಭೂಮಿ ಹಿಂಪಡೆದ ಗಟ್ಟಿಗಿತ್ತಿ ಮಂಜುಳಾ. ಶ್ರೀಮತಿ ಮಂಜುಳಾ ಅವರ ಕಾರ್ಯಕ್ಕೆ ಅಪಾರ ಪ್ರಶಂಸೆ. ಹೆಚ್ಚುವರಿ ಆಟದ ಮೈದಾನ ಸಿಕ್ಕಿದ್ದು ಖುಷಿ ಇದೆ ಎಂದ ವಿದ್ಯಾರ್ಥಿಗಳು. ಮೂಡಿಗೆರೆ ತಾಲೂಕಿನ ಬಣಕಲ್ ಹೋಬಳಿ ಹೆಗ್ಗುಡ್ಲು ಗ್ರಾಮದ ಸರ್ಕಾರಿ ಶಾಲೆ. ಬಹಳ ಒಳ್ಳೆ ಮಣ್ಣು ಕಣ. ಒಂದ್ಸರಿ ಯಾವತ್ತೋ ಮಣ್ಣು ಪರೀಕ್ಷೆ ಮಾಡಿದಾಗ ದೀರ್ಘ ಬೆಳಿಗ್ಗೆ ಅಷ್ಟು ಒಳ್ಳೆ ಮಣ್ಣು. ಮತ್ತೆ ಅಲ್ಲಿ ಬೇಲಿ ಅದನ್ನು ಮಾಡಿದ್ದೀನಿ. ನಮ್ಮ ಆಫೀಸ್ ರೆಕಾರ್ಡಿಗಾರ ಬೇಕಲ್ಲ. ಅದಿತ್ತು ಕಟ್ ಮಾಡಿ. ಹೇಳಿ, ಏನು ಹೆಗ್ಗುಡ್ಲು ಸ್ಕೂಲಿಂದ ಒತ್ತುವರಿ ಭೂಮಿ ವಿಚಾರವಾಗಿ ಹಲವಾರು ವರ್ಷಗಳಿಂದ ಹೋರಾಟ ಮಾಡಿದ್ರಿ. ಇವತ್ತೇನೇನು ಪ್ರತಿಫಲ ಸಿಕ್ಕಿದೆ? ಏನಾಗಿದೆ ಅಂದರೆ, ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಾಗ ಈಗ 18ನೇ ವರ್ಷ ಶಾಲೆಗೆ ಜಾಗ ಇರಲಿಲ್ಲ. ಹೆಗ್ಗುಡ್ಲು ಎಸ್ಟೇಟ್ ಒಳಗಡೆ ಇತ್ತು ಜಾಗ. ನಾನು ಹೆಚ್ಚುವರಿ ಕೊಠಡಿ ಕೊಡಿ ಅಂತ ಹೇಳಿ B1 ಕೇಳಕ್ಕೆ ಹೋದೆ. ನೀವೊಬ್ಬರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿದ್ದೀರಾ, ನಿಮ್ಮ ಒಂದು ಪೀರಿಯಡಲ್ಲಿ ಎಲ್ಲಾದರೂ ಗೌರ್ಮೆಂಟ್ ಜಾಗ ಇದ್ದರೆ ಶಾಲೆಗೆ ಜಾಗ ಮಾಡಿಸಿ ಅಂದರು. ಅವತ್ತೇ ಒಂದು ಛಲ ಬಂತು. ನಾನೊಂದು ಅರ್ಜಿ ಬರೆದು STMC ಅಧ್ಯಕ್ಷರ ಸೈನ್ ತಗೊಂಡು, ಮೆಂಬರ್ಗಳ ಸೈನ್ ತಗೊಂಡು ಚಿಕ್ಕಮಂಗ್ಳೂರಿಗೆ DC ಆಫೀಸಿಗೆ ಹೋದೆ. DC ಆಫೀಸಿಗೆ ಹೋಗಿ ಅರ್ಜಿ ತೋರಿಸಿದಾಗ ಅವತ್ತೇ DC ಅವರು ರಿಟೈರ್ಡು ರಾಜಶೇಖರ್ ಅಂತ, ನೀವು ಮಾಡ್ತಕ್ಕಂಥ ಕೆಲಸ ದೇವ್ರ ಕೆಲಸ ಅಮ್ಮ, ನನಗೆ ಇವತ್ತು ರಿಟೈರ್ಡ್ ಆಗ್ತಾಯಿದೆ, 2 ಎಕರೆ 15 ಗುಂಟೆ ಜಾಗನ ಶಾಂಕ್ಷನ್ ಮಾಡಿದ್ದೀನಿ, ಇವತ್ತಿಗೆ 8 ದಿವಸದಲ್ಲಿ ಮೂಡಿಗೆರೆ ತಾಲೂಕು ಆಫೀಸಲ್ಲಿ ಪಾಣಿ ಸಿಕ್ಕತ್ತೆ ಅಂದರು. ಕರೆಕ್ಟಾಗಿ 8 ದಿವಸಕ್ಕೆ ಪಾಣಿ ಸಿಕ್ತು. 2 ಸ್ಕೂಲ್ ಕಟ್ಟಿಸ್ದೆ, 2 ರೂಮಿಂದು ಸ್ಕೂಲ್ ಕಟ್ಟಿಸ್ದೆ, ಅದು ಸ್ಕೂಲಿಗೆ ಮೈದಾನ ಮಾಡಿಸ್ದೆ. ಆಯಿತಾ. ಆಮೇಲೆ ಆ ಕಾಂಪೌಂಡ್ ಮಾಡೋ ಟೈಮಲ್ಲಿ 9 ಗುಂಟೆ ಜಾಗನ ಒತ್ತುವರಿ ಮಾಡಿ, ಯಾಕಪ್ಪ ಶಾಲೆ ಜಾಗ ನಾವು ಬೇಲಿ ಹಾಕ್ತಾ ಇದೆಯಾ ಅಂತ ಕೇಳಿದ್ದು ಒಂದೇ ಪ್ರಶ್ನೆಗೆ ನನ್ನನ್ನು ಫಸ್ಟ್ ಪಾರ್ಟಿ ಮಾಡಿ BO, ತಹಸೀಲ್ದಾರರು, RI, VA, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಇಷ್ಟು ಜನದ ಮೇಲೆ ಕೋರ್ಟಿಗೆ ಹೋಯ್ತು, ಮೂಡಿಗೆರೆ ಕೋರ್ಟಿಗೆ. ಮೂಡಿಗೆರೆ ಕೋರ್ಟಲ್ಲಿ ಬೇಗ ಹೋರಾಟ ಮಾಡಿ, ಯಾರು ಅಧಿಕಾರಿಗಳು ಎಂಟ್ರಿ ಆಗಲಿಲ್ಲ, ಹೋರಾಟ ಮಾಡಿ ಶಾಲೆ ಅಂತೆ ಆಯಿತು. ಪುನಃ ಬೆಂಗಳೂರು ಹೈಕೋರ್ಟಿಗೆ ಹಾಕಿದ. ಹೈಕೋರ್ಟಲ್ಲಿ ಅಲ್ಲಿ ಹೋಗಿ ಲಾಯರ್ ಇಟ್ಟು ಅಲ್ಲಿ ನಾನು ಭಾಳ ಹೋರಾಟ ಮಾಡಿದೆ. ಅಲ್ಲಿಂದ ರಿಜೆಕ್ಟ್ ಆಗಿ ಮೂಡಿಗೆರೆ ಕೋರ್ಟಿಗೆ ಬಂತು. ಮೂಡಿಗೆರೆ ಕೋರ್ಟಲ್ಲಿ ಮತ್ತೆ ಶಾಲೆ ಅಂತೆ ಆಯಿತು. ಪುನಃ ಮತ್ತೆ 2ನೇ ಸಾರಿ ಹೈಕೋರ್ಟಿಗೆ ಹಾಕಿದೆ. ಅಲ್ಲಿ ಹೈಕೋರ್ಟಲ್ಲಿ ಏನಾಯಿತು, ಮಂಜುಳಮ್ಮಗೂ ಶಾಲೆ ಜಾಗಕ್ಕೂ ಸಂಬಂಧ ಇಲ್ಲ, ಇದು ಶಾಲೆಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿ ರಿಜೆಕ್ಟ್ ಆಗಿ ವಾಪಸ್ ಬಂತು.
ವಾಪಸ್ ಬಂದ ಮೇಲೂ ನಾನು ಬಿಡಲಿಲ್ಲ, ಬೆನ್ನ ಹಿಂದೆ ಹೋಗಿ ಹೋಗಿ ಆಮೇಲೆ ಈಗ 9-10 ತಿಂಗಳಾಯಿತು. ಜಡ್ಜ್ಮೆಂಟಲ್ಲಿ ಶಾಲೆಯಂತೆ 9 ಕುಂಟೆ ಒತ್ತುವರಿಯಾಗಿದೆ ಅಂತ 5 ಸರಿ ಸರ್ವೆ ಆಗಿತ್ತು. 2 ಸರಿ ಕೋರ್ಟ್ ಕಡೆಯಿಂದ, 1 ಸರಿ ನಾನು, ಮೊನ್ನೆ 2 ಸರಿ ಅಂತ 5 ಸರಿ ಸರ್ವೆ ಆಯಿತು. 9 ಕುಂಟೆ ಜಾಗ ಒತ್ತುವರಿಯಾಗಿತ್ತು. ಅದು ಏನೋ ಒಂದು ಅದೃಷ್ಟವಶಾತ್ತು 2 ಜನ ನಮ್ಮ ತಹಸೀಲ್ದಾರರು ಭಾಳ ಇದು ಮಾಡಿದರು, ಮಹಿಳೆಯಾಗಿ. B1 ಅದಕ್ಕೆ ಸ್ವಲ್ಪ ಎಂಟ್ರಿ ಆದರು. ಇನ್ನೊಬ್ಬರು ರಾಜಕೀಯದವರು, ಅವರು ಕೂಡ ಮಹಿಳೆ. 3 ಜನ ಮಹಿಳೆಯರಿಂದ 9 ತಿಂಗಳಿಗೆ ಶಾಲೆ ಜಾಗನ ಖುಲ್ಲಾ ಮಾಡೋ ಅಂಥ ಸ್ಥಿತಿ ಬಂದು 20ನೇ ತಾರೀಕು, ಜೂನ್ 20ನೇ ತಾರೀಕು ಅದು ಸರ್ವೆ ಆಗಿ ಬೌಂಡ್ರಿ ಫಿಕ್ಸ್ ಮಾಡಿದ್ದಾರೆ. ಇದು ಆ ಭಗವಂತ ಮಲ್ಲಿಕಾರ್ಜುನ ಕೊಟ್ಟಿರ್ತಕ್ಕಂಥ ಆಶೀರ್ವಾದ. ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದೀರಾ? 10 ವರ್ಷದಿಂದ ಹೋರಾಟ ಮಾಡಿದ್ದೀನಿ. ಗ್ರಾಮಸ್ಥರ ಸಹಕಾರ ಎಲ್ಲ ಹೇಗಿದೆ? ಗ್ರಾಮಸ್ಥರ ಸಹಕಾರ ಇದೆಯೋ ಅಂತ ಹೇಳೋದು, ಇಲ್ಲ ಅಂತ ಹೇಳೋದು ನನಗೊಂದು ಗೊತ್ತಿಲ್ಲ. ಏನೋ ಹಿಂದೆ ಇದ್ದಾರೋ ಬಿಟ್ಟರೋ, ಆದರೆ ನನ್ನ ಎದುರುಗಡೆ ಬಂದು ನನಗೆ ಸಹಕಾರ ಕೊಟ್ಟವ್ರು ಯಾರೂ ಇಲ್ಲ. ದೇವರ ಸಹಾಯದಿಂದ ಯಾರಿದ್ದಾರೆ ಯಾರಿಲ್ಲ ಅಂತ ನಾನು ಹೇಳಕ್ಕೆ ಬರಲ್ಲ. ಅಂತೂ ಅಧಿಕಾರಿಗಳು, ರಾಜಕೀಯದವರೊಬ್ಬರು ಸೇರಿ ಅಂತೂ ಈ ಮಟ್ಟಕ್ಕೆ ಬಂತು. ಓವರಾಲ್ ಆಗಿ 9 ವರ್ಷಗಳ ಬಳಿಕ 9 ವರ್ಷ 10 ತಿಂಗಳು 9 ವರ್ಷಗಳ ಬಳಿಕ ನಿಮ್ಮ ಶಾಲೆಯ ಭೂಮಿ ವಾಪಸ್ ಆಗಿದೆ. ಶಾಲೆಯಂತೆ 9 ಕುಂಟೆ ತೆರವಾಗಿದೆ. ನಿಮ್ಮ ಹೆಸರು? ನನ್ನ ಹೆಸರು KC ಮಂಜುಳಾ.